ನಮಸ್ತೆ ವೀಕ್ಷಕರೇ, ಬೆಸ್ಟ್ ನ್ಯೂಸ್ ವ್ಲಾಗ್ ಒನ್ ಕನ್ನಡ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಕುಮಾರ್ ಮಾತಾಡ್ತಾ ಇರೋದು. ತುರ್ತಾಗಿ ದೆಹಲಿಗೆ ಬರುವಂತೆ ಹೈಕಮಾಂಡ್ ಸೂಚನೆ ನೀಡಿದರು. ಹೈಕಮಾಂಡ್ ಮಾತನ್ನು ಧಿಕ್ಕರಿಸಿ ನಾವು ಬರೋಕ್ಕಾಗಲ್ಲ ಅಂತಂದು ಹೈಕಮಾಂಡ್ಗೆ ಒಂದು ಸೆಡ್ಡನ್ನು ಹೊಡೆದಿದ್ದಾರೆ. ಹಾಗಾದರೆ ಹೈಕಮಾಂಡ್ಗೆ ಏನನ್ನು ಹೇಳಿದ್ದಾರೆ ಅಂತ ನಾವು ನೋಡ್ಕೊಂಬರೋಣ ವೀಕ್ಷಕರೇ. ತುರ್ತಾಗಿ ದೆಹಲಿಗೆ ಬರುವಂತೆ BJP ಹೈಕಮಾಂಡ್ ನನಗೆ ಫೋನ್ ಮಾಡಿದ್ದರು, ಆದರೆ ಒಬ್ಬನೇ ಬರಲು ಸಾಧ್ಯವಿಲ್ಲ, ಬಂದರೆ ಎಲ್ಲರ ಜೊತೆಗೆ ಬರುವೆ ಅಂತಂದು ಹೇಳಿದ್ದಾರೆ. ನಾನು ಸದಾನಂದ ಗೌಡರ ಬಗ್ಗೆ ಆಗಲಿ BC ಪಾಟೀಲ್ ಬಗ್ಗೆ ಆಗಲಿ ಮಾತಾಡಿಲ್ಲ. ನನ್ನ ಹೋರಾಟ ಏನಿದ್ರು ಅಪ್ಪ ಮಕ್ಕಳ ವಿರುದ್ಧ ಅಂತಂದು ಹೇಳುವ ಮೂಲಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು BSY ವಿರುದ್ಧ ಇನ್ನಷ್ಟು ತಿರುಗಿ ಬೀಳುವ ಒಂದು ಎಚ್ಚರಿಕೆಯನ್ನು ಸಹ ನೀಡಿದ್ದಾರೆ. ರಾಜ್ಯ BJP ಘಟಕದಲ್ಲಿ ವಿಜಯೇಂದ್ರ ಮತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ನಡುವಿನ ಬಣ ರಾಜಕೀಯ ದಿನಕ್ಕೊಂದು ತಿರುವನ್ನು ಸಹ ಪಡೆಯುತ್ತಿದೆ. ವಕ್ಫ್ ವಿಚಾರದ ಸಂಬಂಧಿಸಿದಂತೆ ಪ್ರತ್ಯೇಕ ಹೋರಾಟವನ್ನು ಮಾಡುತ್ತಿರುವ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ವರಿಷ್ಠರ ಮಾತಿಗೂ ಸಹ ಬೆಲೆ ಕೊಡ್ತಾ ಇಲ್ಲ. ರಾಜ್ಯದಲ್ಲಿ ನಡೆಯುತ್ತಿರುವ ವಿದ್ಯಮಾನಗಳನ್ನು ದೆಹಲಿಗೆ ಹೋಗಿ ಹೈಕಮಾಂಡ್ಗೆ ಎಲ್ಲವನ್ನು BJP ರಾಜ್ಯಾಧ್ಯಕ್ಷರಾದ ಸವಿಸ್ತರವಾಗಿ ವಿವರಿಸಿದರು. ಇದರ ಬೆನ್ನಲ್ಲೇ ದೆಹಲಿಗೆ ತುರ್ತಾಗಿ ಬರುವಂತೆ ಯತ್ನಾಳ್ ಅವರಿಗೆ ಹೈಕಮಾಂಡ್ ಸಹ ಒಂದು ಸೂಚನೆಯನ್ನು ನೀಡಿತ್ತು. ಈ ವಿಚಾರವನ್ನು ಖುದ್ದು ಯತ್ನಾಳ್ ಅವರೇ ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ. ಬೀದರ್ನಲ್ಲಿ ವಕ್ಫ್ ಸಂಬಂಧ ಪ್ರವಾಸವನ್ನು ಯತ್ನಾಳ್ ಆರಂಭಿಸಿದ್ದಾರೆ. ಇನ್ನೊಂದು ಕಡೆ ವಿಜಯೇಂದ್ರ ಮತ್ತು 3 ತಂಡಗಳನ್ನು ಸಹ ರಚಿಸಿದ್ದಾರೆ. ಆ ತಂಡದಲ್ಲಿ ಯತ್ನಾಳ್, ರಮೇಶ್ ಜಾರಕಿಹೊಳಿ, ಅರವಿಂದ್ ಲಿಂಬಾವಳಿ ಸಹ ಮುಂತಾದ ಅತೃಪ್ತ ಹೆಸರು ಸಹ ಇದೆ. ಆದರೆ ಇದರ ಬಗ್ಗೆ ತಲೆ ಕೆಡಿಸಿಕೊಳ್ಳದ ಯತ್ನಾಳ್ ಪ್ರತ್ಯೇಕ ಪ್ರವಾಸವನ್ನು ಆರಂಭಿಸಿದ್ದಾರೆ. ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿರುವ ದೆಹಲಿ ಹೈಕಮಾಂಡ್ ದೆಹಲಿಗೆ ಬರುವಂತೆ ಒಂದು ಫರ್ಮಾನನ್ನು ಹೊರಡಿಸಿದ್ದಾರೆ. ಆದರೆ ನಾನೊಬ್ಬನೇ ಬರೋಕ್ಕಾಗಲ್ಲ, ಸಾಧ್ಯವಿಲ್ಲ ಎಂದು ಯತ್ನಾಳ್ ಅವರು ಪ್ರತ್ಯುತ್ತರವನ್ನು ಸಹ ಹೈಕಮಾಂಡ್ಗೆ ಕೊಟ್ಟಿದ್ದಾರೆ ಅಂತಲೂ ತಿಳಿದುಬರ್ತಾ ಇದೆ. ನನಗೆ ನಿನ್ನೆ 27 ದೆಹಲಿಯಿಂದ ಕಾಲ್ ಬಂದಿತ್ತು. ತಕ್ಷಣ ಹೊರಟು ಬಂದುಬಿಡಿ ಎಂದು ಕರೆ ಬಂದಿತ್ತು. ನಾನು ಬರುವುದಿಲ್ಲ ಎಂದು ಸಹ ಹೇಳಿದ್ದೇನೆ ಎಂದು ಬಸವನಗೌಡ ಪಾಟೀಲ್ ಹೈಕಮಾಂಡ್ಗೆ ಒಂದು ಸೆಡ್ಡನ್ನು ಹೊಡೆದಿದ್ದಾರೆ. ಇನ್ನು DV ಸದಾನಂದ ಗೌಡರವರು ಮಾತಾಡಿ, ಕಾಂಗ್ರೆಸ್ ವಿರುದ್ಧ ಹೋರಾಟ ನಡೆಸಲು ಅವರೇ ನಮಗೆ ಒಂದು ಅಸ್ತ್ರವನ್ನು ಕೊಟ್ಟಿದ್ದಾರೆ, ಆದರೆ ನಾವು ಇಲ್ಲಿ ನಮ್ಮಲ್ಲೇ ಕಿತ್ತಾಡ್ಕೊಳ್ತಿದ್ದೀವಿ ಅಂತಂದು ಮಾಜಿ CM ಸದಾನಂದ ಗೌಡರು ಸಹ ಒಂದು ಹೇಳಿದ್ದಾರೆ. ಇದಕ್ಕೆ ಉತ್ತರಿಸಿರುವ ಯತ್ನಾಳ್ ಅವರು, ಸದಾನಂದ ಗೌಡರು ಬಾಯಿ ಮುಚ್ಕೊಂಡಿರಬೇಕು, ನಾನು ಸದಾನಂದ ಗೌಡರ ಬಗ್ಗೆ ಏನೂ ಮಾತಾಡಿಲ್ಲ, ಅವರು ಸುಮ್ಮನಿದ್ದರೆ ಸರಿ ಅಂತಂದು ಸಹ ಅವರಿಗೆ ಸಹ ಒಂದು ವಾರ್ನಿಂಗನ್ನು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕೊಟ್ಟಿದ್ದಾರೆ. ಇನ್ನು BC ಪಾಟೀಲ್ ಬಗ್ಗೆ ಆಗಲಿ ಯಾರ ಬಗ್ಗೆ ಆಗಲಿಯೂ ನಾನು ಮಾತಾಡಿಲ್ಲ, ನಾನು ಕಾಂಗ್ರೆಸ್ ಜೊತೆ ಕೈ ಜೋಡಿಸುವ ಕೆಲಸವನ್ನು ಮಾಡ್ತಿದ್ದೇನೆ ಅಂತಲೂ ಸಹ ಆರೋಪಿಸಿದ್ದಾರೆ. ನಾನು ಅಂಥ ಅಲ್ಕಟ್ ಕೆಲಸವನ್ನು ನಾನು ಮಾಡುವಂಥ ಮನುಷ್ಯ ಅಲ್ಲ. ರಾಜ್ಯಾಧ್ಯಕ್ಷರಾದ DCM ಬಳಿ ಹೋಗಿ 20 ಪತ್ರಕ್ಕೆ ಸಹಿಸಿಕೊಂಡು ಬಂದಿದ್ದಾರೆ ಅಂತಂದು ಸಹ ಯತ್ನಾಳ್ ಅವರು ಮತ್ತೆ ವಿಜಯೇಂದ್ರ ವಿರುದ್ಧ ಒಂದು ಆಪಾದನೆಯನ್ನು ಮಾಡಿದ್ದಾರೆ. ಹೈಕಮಾಂಡ್ ಬುಲೋ ಬಗ್ಗೆ ಯಾಕೆ ಬರುವುದಿಲ್ಲ ಎನ್ನುವುದಕ್ಕೆ ತಮ್ಮದೇ ಆದ ಒಂದು ಕಾರಣವನ್ನು ಕೊಟ್ಟ ಯತ್ನಾಳ್ ಅವರು, ನಾನು ರಾಜ್ಯದ ಭ್ರಷ್ಟಾಚಾರ ಮತ್ತು ವಕ್ಫ್ ವಿರುದ್ಧವನ್ನು ಹೋರಾಟವನ್ನು ನಡೆಸ್ತಿದ್ದೇನೆ, ನಾನೊಬ್ಬನೇ ಕರೆದ್ರೆ ನಾನು ಬರೋಕ್ಕಾಗಲ್ಲ, ಎಲ್ಲರೂ ಒಟ್ಟಾಗಿದೆ, ನಮ್ಮದೇ ಒಂದು ತಂಡ ಇದೆ, ಅವರೆಲ್ಲರನ್ನ ಕರೆದ್ರೆ ನಾನು ದೆಹಲಿಗೆ ಬರೋಕ್ಕೆ ಸಿದ್ಧನಿದ್ದೇನೆ ಅಂತಂದು ಸಹ ಒಂದು ಹೇಳಿದ್ದಾರೆ. ಯತ್ನಾಳ್ ವಿರುದ್ಧ ಯಡಿಯೂರಪ್ಪನವರ ಆಪ್ತ ಬಣ ಬೆಂಗಳೂರಿನಲ್ಲಿ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರ ಮನೆಯಲ್ಲಿ ಸೇರಿದ್ದರು. ಎಲ್ಲರೂ ದೆಹಲಿಗೆ ಹೋಗಿ ಯತ್ನಾಳ್ ಅಂಡ್ ಟೀಮ್ ವಿರುದ್ಧ ದೂರು ಕೊಡುವ ನಿರ್ಧಾರಕ್ಕೆ ಬಂದಿದ್ದರು. ಜೊತೆಗೆ ಇವರು ಪ್ರವಾಸ ಹೋಗುವ ನಿರ್ಧಾರಕ್ಕೂ ಸಹ ಬಂದಿದ್ದರು ಅನ್ನೋ ಮಾತುಗಳು ಸಹ ಕೇಳಿಬರ್ತಾ ಇದೆ. ಯತ್ನಾಳ್ ಮತ್ತು ವಿಜಯೇಂದ್ರ ಅವರ ಈ ಒಂದು ಬಣ ರಾಜಕಾರಣದ ಗುದ್ದಾಟದ ಮಧ್ಯೆ ಏನೇ ಒಂದು ರಾಜ್ಯದಲ್ಲಿ BJP ಎಲ್ಲೋ ಒಂದು ಕಡೆ ವೀಕ್ ಆಗ್ತಾ ಇದೆ ಅನ್ನೋ ಮಾತುಗಳು ಸಹ ಕೇಳಿಬರ್ತಾ ಇದೆ. ಇಲ್ಲಿ ಕಾರ್ಯಕರ್ತರಲ್ಲಿ ಸಹ ಒಂದು ಗೊಂದಲ ಮೂಡ್ತಿರೋದ್ರಿಂದ ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಇದನ್ನು ತುರ್ತು ಒಂದು ಪ್ರವೇಶ ಮಾಡಿ ಈ ಒಂದು ಬಣ ರಾಜಕಾರಣವನ್ನು ಬಗೆಹರಿಸಲಿ ಅನ್ನೋದು ಸಹ ಕಾರ್ಯಕರ್ತರ ಅಪೇಕ್ಷೆಯಾಗಿದೆ. ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ.